ಇಂದಿನ ವಿಡಿಯೋ ಶಿವ ಸಹಸ್ರನಾಮದ 53ನೇ ಸ್ತೋತ್ರದ ಬಗ್ಗೆ. ಶಿವ ಸಹಸ್ರನಾಮದ 53ನೇ ಸ್ತೋತ್ರವು ಹೀಗಿದೆ. ವೃಷನ್ನ ಶಂಕರೋ ನಿತ್ಯ ವರ್ಚಸ್ವಿ ಧೂಮಕೇತನಃ ನೀಲಸ್ತತ ಅಂಗಲುಬ್ಧಶ್ಚ ಶೋಭನೋ ನಿರವಗ್ರಹಃ. ಈ ಸ್ತೋತ್ರದಲ್ಲಿ ಶಿವನ 8 ನಾಮಗಳಿವೆ. ಈಗ ಶಿವನ ಈ 8 ನಾಮಗಳ ಅರ್ಥವನ್ನು ವಿವರವಾಗಿ ತಿಳಿದುಕೊಳ್ಳೋಣ. ಶಿವನ ಮೊದಲ ನಾಮವು ಹೀಗಿದೆ, ಓಂ ವೃಷ್ಣಾಯ ನಮಃ. ಈ ಶಿವನಾಮದ ಅರ್ಥ ನಮ್ಮ ಕರ್ಮಗಳಿಗೆ ವರಗಳನ್ನು ವರಿಸುವ ಅಥವಾ ಶಿಕ್ಷಿಸುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 2ನೇ ನಾಮ ಹೀಗಿದೆ, ಓಂ ಶಂಕರಾಯ ನಮಃ. ಈ ಶಿವನಾಮದ ಅರ್ಥ ನಮಗೆ ಆನಂದವನ್ನು ನೀಡುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 3ನೇ ನಾಮ ಹೀಗಿದೆ, ಓಂ ನಿತ್ಯಂ ವರ್ಚಸ್ವಿನೇ ನಮಃ. ಈ ಶಿವನಾಮದ ಅರ್ಥ ಯಾವಾಗಲೂ ತೇಜಸ್ವಿಯಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 4ನೇ ನಾಮ ಹೀಗಿದೆ, ಓಂ ಧೂಮಕೇತನಾಯ ನಮಃ. ಈ ಶಿವನಾಮದ ಅರ್ಥ ಹೊಗೆಯನ್ನು ಉಂಟು ಮಾಡುವ ಬೆಂಕಿಯಾಗಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 5ನೇ ನಾಮ ಹೀಗಿದೆ, ಓಂ ನೀಲಾಯ ನಮಃ. ಈ ಶಿವನಾಮದ ಅರ್ಥ ನೀಲಿ ಮೈಬಣ್ಣ ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 6ನೇ ನಾಮ ಹೀಗಿದೆ, ಓಂ ಅಂಗಲುಬ್ಧಾಯ ನಮಃ. ಈ ಶಿವನಾಮದ ಅರ್ಥ ತನ್ನ ದೇಹದ ಒಂದು ಭಾಗದಲ್ಲಿ ಇರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 7ನೇ ನಾಮ ಹೀಗಿದೆ, ಓಂ ಶೋಭನಾಯ ನಮಃ. ಈ ಶಿವನಾಮದ ಅರ್ಥ ಯಾವಾಗಲೂ ಒಳ್ಳೆಯ ರೂಪವನ್ನು ಹೊಂದಿರುವ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಶಿವನ 8ನೇ ನಾಮ ಹೀಗಿದೆ, ಓಂ ನೀರವಗ್ರಹಾಯ ನಮಃ. ಈ ಶಿವನಾಮದ ಅರ್ಥ ಯಾರನ್ನು ತಡೆಯಲು ಏನನ್ನು ಮಾಡಬೇಕಾಗಿಲ್ಲದ ಆ ಭಗವಂತನಿಗೆ ನಾನು ನಮಸ್ಕರಿಸುತ್ತೇನೆ. ಇದಿಷ್ಟು ಶಿವನ 8 ನಾಮಗಳ ಬಗ್ಗೆ. ನಾಳೆಯ ವಿಡಿಯೋದಲ್ಲಿ ಶಿವ ಸಹಸ್ರನಾಮದ 54ನೇ ಸ್ತೋತ್ರದ ಬಗ್ಗೆ ತಿಳಿಯೋಣ. ಓಂ ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನೆಲ್ ಸಪೋರ್ಟ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.